ಬಿಜೆಪಿಯವರಿಗೆ ಶ್ರೀರಾಮನ ಹೆಸರು ಹೇಳುವಂಥದ್ದು ಅವರಿಗೆ ಆ ನೈತಿಕತೆನೇ ಇಲ್ಲ ಅಂತೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೋಡಿ, ಗ್ಯಾರಂಟಿ ತಂದ ಸಿದ್ದರಾಮಯ್ಯ ನಿಜವಾದ ಶ್ರೀರಾಮಚಂದ್ರ ಅಂತೇಳಿ ಧರ್ಮ ಜಾತಿ ದೇವರ ಹೆಸರಲ್ಲಿ ಉದ್ಧಾರ ಮಾಡಲು ಆಗಲ್ಲ. ಈ ಸರ್ಕಾರವನ್ನ ಇಲ್ಲಿ ಹಾಡಿ ಹೊಗಳಿದ್ದಾರೆ ಜೆಡಿಎಸ್ನ ಮರಿತಿದ್ದೇಗೌಡ. ಸೊ ಬಿಜೆಪಿಯವರಿಗೆ ಶ್ರೀರಾಮನ ಹೆಸರು ಹೇಳುವಂಥದ್ದು ಯಾವುದೇ ರೀತಿಯಾಗಿ ಅವರಿಗೆ ಆ ನೈತಿಕತೆನೇ ಇಲ್ಲ ಅಂತ, ಹೆಸರು ಹೇಳುವಂತಹ ನೈತಿಕತೆ ಇಲ್ಲ ಅಂತ. ಗ್ಯಾರಂಟಿ ತಂದ ಸಿದ್ದರಾಮಯ್ಯ ನಿಜವಾದ ಶ್ರೀರಾಮಚಂದ್ರ ಅಂತೆ ಧರ್ಮ ಜಾತಿ ದೇವರ ಹೆಸರಲ್ಲಿ ಉದ್ಧಾರ ಮಾಡಲು ಆಗಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಇದರ ಜೊತೆಗೆ ಕೈ ಸರ್ಕಾರವನ್ನ ಹಾಡಿ ಹೊಗಳಿದ್ರು ಜೆಡಿಎಸ್ನ ಮರಿತಿದ್ದೇಗೌಡ. ಸೊ ಬಿಜೆಪಿಯವರು ಶ್ರೀರಾಮಚಂದ್ರ ಶ್ರೀರಾಮ ಅಂತ ಹೇಳ್ತಾರಲ್ಲ, ಸೊ ಬಿಜೆಪಿಯವರಿಗೆ ಶ್ರೀರಾಮನ ಹೆಸರು ಹೇಳುವಂಥದ್ದು ಆ ಹೆಸರನ್ನೇ ತೆಗಿಬಾರ್ದು ಅಂತೇಳಿ ಶ್ರೀರಾಮನ ಹೆಸರು ಹೇಳುವ ನೈತಿಕತೆ ಇಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ರು. ಜೊತೆಗೆ ಕೈ ಸರ್ಕಾರವನ್ನ ಇಲ್ಲಿ ಹಾಡಿ ಹೊಗಳಿದ್ರು. ಗ್ಯಾರಂಟಿ ತಂದ ಸಿದ್ದರಾಮಯ್ಯ ನಿಜವಾದ ಶ್ರೀರಾಮಚಂದ್ರ ಅಂತ ಹೇಳಿದ್ರು. ನಾನು ಇಲ್ಲಿ ಗ್ಯಾರಂಟಿ ಯೋಜನೆಯನ್ನ ತೆಗೆದುಕೊಂಡು ಬಂದ, ಈ ಗ್ಯಾರಂಟಿ ಯೋಜನೆಯನ್ನ ತೆಗೆದುಕೊಂಡು ಬಂದು ಇವತ್ತು ಭಾರತ ದೇಶದಲ್ಲಿ ಯಾವುದಾದ್ರೂ ಸರ್ಕಾರ ಸ್ವಾತಂತ್ರ್ಯ ನಂತರ ಮತ್ತು 10 ವರ್ಷಗಳ ನಂತರ ಇವತ್ತು ಚುನಾವಣಾ ಪೂರ್ವದಲ್ಲಿ ಕೊಟ್ಟಂತ ಭರವಸೆಗಳನ್ನು 5 ವರ್ಷದಲ್ಲಿ ಪ್ರಾರಂಭ ಮಾಡಿರೋದು ಈಡೇರಿಸಿರ್ತಕ್ಕಂಥದ್ದನ್ನು ನಾವು ಕೆಲವನ್ನ ನಾವು ನೋಡ್ತೇವೆ ಇತಿಹಾಸ ಪುಟಗಳಲ್ಲಿ. ಆದರೆ ಇಂದು ಕರ್ನಾಟಕ ರಾಜ್ಯದಲ್ಲಿ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರ ತನ್ನ ಚುನಾವಣಾ ಪೂರ್ವದಲ್ಲಿ ಕೊಟ್ಟಂತ 5 ಗ್ಯಾರಂಟಿಗಳನ್ನು ಕೇವಲ 8 ತಿಂಗಳಲ್ಲಿ ಎಲ್ಲ ನಾಡಿನ ಸಮಸ್ತ ಜನರ ಬಾಗಿಲಿಗೆ ಮುಟ್ಟಿಸುವಂತ ಕೆಲಸ ಮಾಡಿದಂಥದ್ದು. ಇದು ಕರ್ನಾಟಕ ರಾಜ್ಯದ ಭಾರತ ದೇಶದ ಒಕ್ಕೂಟ ವ್ಯವಸ್ಥೆಯ ಇತಿಹಾಸದಲ್ಲಿ ದೊಡ್ಡ ಮೈಲಿಗಲ್ಲು ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಕನ್ನಡ ನಾಡಿನ 7 ಕೋಟಿ ಜನರ 80% ಜನರ ಕಣ್ಣೀರು ಒರೆಸುವಂತ ಈ ಗ್ಯಾರಂಟಿ ಯೋಜನೆಗಳು. ಇಂಥ ಯೋಜನೆಯನ್ನ ಈ ಒಂದು 8 ತಿಂಗಳ ಅವಧಿಯಲ್ಲಿ ಕೊಟ್ಟಂತ ಈ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನ ನಾನು ಈ ಸದನದಿಂದ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸಭಾನಾಯಕರೇ, ನಿಮ್ಮ ಕೆಲಸ ಅವರ ಮುಗಿಸಿದ್ರಿ, ಈಗ ನಿಮ್ಮ ಕೆಲಸ ಅವರ ಮುಗಿಸಿದ್ರಿ. ಭಾಳ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಗೌಡ್ರು ಅವರು ಸೀನಿಯರ್ ಇದ್ದಾರೆ. ಎಲ್ಲ ರಾಜ್ಯದ ವಿಷಯಗಳೆಲ್ಲರೂ ಗಮನ ಬರ್ತವೆ. ರಾಜ್ಯದ ಅಭಿವೃದ್ಧಿ ಬಗ್ಗೆ ಸರ್ಕಾರ ಏನು ಮಾಡೋದು ಅದನ್ನೆಲ್ಲರೂ ಅವ್ರು ಉಲ್ಲೇಖನ ಮಾಡ್ತಾ ಇದ್ದಾರೆ. ಅವ್ರಿಗೆ ಧನ್ಯವಾದಗಳು. ಸನ್ಮಾನ್ಯ ಸಭಾಪತಿಗಳೇ, ಇದೆಲ್ಲರ ನಡುವೆ ನನ್ನದೊಂದು ಕೋರಿಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ. ಸನ್ಮಾನ್ಯ ಸಭಾಪತಿ, ಈ ನಾಡಿನ ಸಮಸ್ತ ಆಡಳಿತದ ಗಾಲಿ ಚಕ್ರವಾಗಿರ್ತಕ್ಕಂಥ ನೌಕರ ವರ್ಗ, ಇವತ್ತು ಆ ನೌಕರ ವರ್ಗಕ್ಕೆ ಕಾಲಕ್ಕೆ ಕೊಡಬೇಕಾದಂತ ವೇತನ ಆಯೋಗದ ಶಿಫಾರಸುಗಳು ದೊರೀತಾ ಇಲ್ಲ. 2 ವರ್ಷ 3 ವರ್ಷ ತಡವಾಗಿದೆ. 7ನೇ ವೇತನ ಆಯೋಗದ ಸವಲತ್ತುಗಳನ್ನ ವಿಸ್ತರಣೆಗೆ ಸುಮಾರು 3 ವರ್ಷ ತಡವಾಗಿದೆ. ಅವರ ಸಾಹಿತ್ಯ ಎಲ್ಲ ಪ್ರಕಾರಗಳಲ್ಲೂ ಕೂಡ ಅವರು ಮೌಢ್ಯತೆಯನ್ನ ತೊಲಗಿಸಬೇಕು. ಈ ಭಾರತ ದೇಶದ ಮೊದಲನೇ ಶತ್ರು ಯಾವುದು ಅಂತ ಹೇಳಿದ್ರೆ ಮೌಢ್ಯತೆ ಅಂತಕ್ಕಂಥದ್ದನ್ನ ಕುವೆಂಪು ಅವರು ಸಾಹಿತ್ಯ ಪ್ರಕಾರಗಳಲ್ಲಿ ಈ ಜಗತ್ತಿಗೆ ಕೊಟ್ಟಂತವ್ರು ಅಂತ ಕುವೆಂಪು ಅವರ ವಿಚಾರಧಾರೆಗಳನ್ನು ಕೂಡ ಈ ಮುಂಗಡ ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಈ ನಾಡಿನ ಜನರನ್ನ ಮೌಢ್ಯತೆಯಿಂದ ಹೊರಗೆ ತಂದು ಸಮಗ್ರ ತನ್ನ ನಾಡಿನ ಜನತೆ ಒಟ್ಟಾಗಿ ಬದುಕುವಂತಹ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಈ ಆಯವ್ಯಯ ಮುಂಗಡ ಪತ್ರದ ಉಲ್ಲೇಖತೆ, ಒಂದು ಉದಾತ್ತ ಮನೋಭಾವನೆಗಳು ಅಂತಕ್ಕಂಥದ್ದನ್ನು ನಾನು ಬಯಸ್ತೇನೆ. ಇವತ್ತು ಮಾನ್ಯ ಸಭಾಪತಿಗಳೇ, ಈ ದೇಶದಲ್ಲಿ ಮಹಾನುಭಾವ ಬಸವಣ್ಣವರಿಗೆ, ಕುವೆಂಪು ಅವರಿಗೆ ಭಾರತ ರತ್ನ ಇದುವರೆಗೂ ಯಾಕೆ ದೊರೆಯಲಿಲ್ಲ ಅಂತಕ್ಕಂಥದ್ದು ನನಗೆ ಬಹಳ ಸಂಶಯಕ್ಕೆ ಅಡು ಮಾಡಿಕೊಟ್ಟಿದೆ. ಇಂಥ ಚಿಂತಕರು, ಜಗತ್ತಿಗೆ ಬೆಳಕು ಕೊಟ್ಟಂತ ಮಹಾನ್ ಚಿಂತಕರುಗಳು
ಮಾನವ ಬದುಕಿಗೆ ಬಹಳ ಬೆಳಕು ಕೊಟ್ಟಂತ ಚಿಂತಕರು. ಸಾಹಿತ್ಯ ಕ್ಷೇತ್ರದಲ್ಲಿ ಕುವೆಂಪು ಅವರು, ಸಾಮಾಜಿಕ ಕ್ಷೇತ್ರದಲ್ಲಿ ಮಹಾನುಭಾವ ಬಸವಣ್ಣವರು. ಇಂಥವ್ರಿಗೆ ನಾವು ಭಾರತ ರತ್ನ ಪ್ರಶಸ್ತಿಗೆ ದಯವಿಟ್ಟು ನಮ್ಮ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಶಿಫಾರಸು ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಇವತ್ತು ಮಹಾನುಭಾವ ಬಸವಣ್ಣನವರ ಹೆಸರಲ್ಲಿ, ಕುವೆಂಪು ಅವರ ಹೆಸರಲ್ಲಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಯೋಜನೆಗಳನ್ನ, ಕಾರ್ಯಕ್ರಮಗಳನ್ನ ತೆಗೆದುಕೊಂಡು ಬಂದಿದ್ದಾರೆ. ಅದರ ಚಿಂತನೆ ಕಾರ್ಯಕ್ರಮಗಳು ಇದು ಜನರನ್ನ ಜಾಗೃತಿಗೊಳಿಸ್ತಕ್ಕಂಥದ್ದು, ಮೌಢ್ಯತೆಯಿಂದ ಹೊರಗೆ ತರತಕ್ಕಂಥದ್ದು, ಪ್ರೀತಿ ಬಾಂಧವ್ಯದಿಂದ ಎಲ್ಲರೂ ಸಮಪಾಲು ಅಂತಕ್ಕಂಥ ಮಂಡ್ಯ ನಗರದಲ್ಲಿ ವಿಸಿ ಫಾರಂನಲ್ಲಿ ಕೃಷಿ ವಿಶ್ವವಿದ್ಯಾನಿಲಯವನ್ನ ತೆರೀತಕ್ಕಂತ ಪ್ರಯತ್ನಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಬಹಳ ಕಷ್ಟ ಸಾಧ್ಯತೆ ಆಗ್ತಾ ಇದೆ. ದಯಮಾಡಿ ತಾವು ಕನಿಷ್ಠ 5 ವರ್ಷದವರೆಗಾದ್ರೂ ಕೂಡ 2000 ಇಸ್ವಿವರೆಗಾದ್ರೂ ಕೂಡ ಪ್ರಾರಂಭ ಆಗಿರ್ತಕ್ಕಂಥ ಕನ್ನಡ ಮಾಧ್ಯಮ ಶಾಲೆಗಳಿಗೆ ವೇತನ ಅನುದಾನ ಕೊಡ್ತಕ್ಕಂಥ ಪ್ರಕ್ರಿಯೆಯನ್ನ ಮತ್ತೆ ಮುಂದುವರಿಸಬೇಕು ಅಂತ ಹೇಳಿ ನಾನು ಘನ ಸರ್ಕಾರದಲ್ಲಿ ತಮ್ಮ ಮೂಲಕ ನಾನು ಒತ್ತಾಯ ಮಾಡಲಿಕ್ಕೆ ನಾನು ಬಯಸ್ತೇನೆ. ಈ ಸಂದರ್ಭದಲ್ಲಿ ಸನ್ಮಾನ್ಯ ಸಭಾಪತಿಗಳೇ, ಈಗ ಈ ನಾಡಿನಲ್ಲಿ ಇವತ್ತು ನಾನು ಅನೇಕ ಚಳುವಳಿಗಳನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ನಡುವೆ ನಡೀತಾ ಇರ್ತಕ್ಕಂಥದ್ದನ್ನು ನಾನು ಗಮನಿಸ್ತಾ ಇದ್ದೇನೆ. ನಾನು ಯಾವ ಸರ್ಕಾರವನ್ನು ಬೆಟ್ಟು ಮಾಡಿ ನಾನು ಹೇಳೋದಿಲ್ಲ. ಸನ್ಮಾನ್ಯ ಸಭಾಪತಿಗಳು, ಈ ದಿನ ನಮ್ಮ ಕರ್ನಾಟಕ ಜನರ ತೆರಿಗೆ ಪಾಲನ್ನ ಕೇಳಲಿಕ್ಕೆ ಇತ್ತೀಚೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು, ಮಂತ್ರಿಗಳು, ಶಾಸಕರು ಎಲ್ಲರೂ ಕೂಡ, ನಾನು ಕೂಡ ಹೋಗಿದ್ದೆ ದೆಹಲಿಗೆ ಆ ಚಳವಳಿನಲ್ಲಿ ಭಾಗವಹಿಸಲಿಕ್ಕೆ. ಸನ್ಮಾನ್ಯ ಸಭಾಪತಿಗಳೇ, ನಾವೆಲ್ಲ ಒಕ್ಕೊಳ್ನ ಬೇಡಿಕೆ ಏನಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ಮುಂದೆ ನಮ್ಮ ರಾಜ್ಯಕ್ಕೆ ಕೊಡಬೇಕಾದಂತ ತೆರಿಗೆ ಪಾಲನ್ನ ದಯಮಾಡಿ ಕೊಡಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭೀಕರ ಬರಗಾಲ ಬಂದಿದೆ. ಈ ಭೀಕರ ಬರಗಾಲವನ್ನ ನಾವು ಎದುರಿಸೋದು ಬಹಳ ಕಷ್ಟ ಸಾಧ್ಯ ಆಗಿದೆ. ಆದ್ರಿಂದ ನಮ್ಮ ನಾಡಿಗೆ ಕೊಡಬೇಕಾದಂತ ತೆರಿಗೆ ಬಾಕಿಯನ್ನ ದಯಮಾಡಿ ಆದಷ್ಟು ಬೇಗ ಕೊಡಿ ಅಂತಕ್ಕಂಥ ಒತ್ತಾಯವನ್ನು. ಮತ್ತೊಂದು, ಈ ಭೀಕರ ಬರಗಾಲದ ಬಗ್ಗೆ ಕೇಂದ್ರ ತಂಡ ಸಮೀಕ್ಷೆ ನಡೆಸಿ ಹೋಗಿದ್ರು ಕೂಡ 6 ತಿಂಗಳು 7 ತಿಂಗಳು ಕಳೆದಿದ್ರು ಕೂಡ ಆ ತೆರಿಗೆ ನಮಗೆ ಕೊಡಬೇಕಾದಂತ ಬರ ಪರಿಹಾರದ ನಿಧಿಯನ್ನ ಇನ್ನೂ ಕೂಡ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಈ ನಿಧಿಯನ್ನ ನಮಗೆ ಆದಷ್ಟು ಬೇಗ ಕೊಡಬೇಕು ಅಂತಕ್ಕಂಥ ಒಕ್ಕೊಳ್ಳಿನ ನಾವು ಬೇಡಿಕೆಯನ್ನ ಇಟ್ಟು ಕೇಂದ್ರದ ಮುಂದೆ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನಗಳನ್ನ ನಾವು ಮಾಡಿದ್ವು. ಆ ಸಂದರ್ಭದಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ ಈ ಗ್ಯಾರಂಟಿ ಯೋಜನೆ ಬಗ್ಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮನವಿ ಸಲ್ಲಿಸಿದ್ರ ಬಗ್ಗೆ ನಮ್ಮ ನಾಡಿನ ವಿರೋಧ ಪಕ್ಷದ ಸದಸ್ಯರುಗಳು ಬಹಳಷ್ಟು ಬೊಬ್ಬೆ ಹಾಕಿದ್ರು. ಈ ಗ್ಯಾರಂಟಿ ಯೋಜನೆಯಿಂದ ಈ ರಾಜ್ಯ ಬಡವಾಗ್ಬಿಡ್ತದೆ, ಈ ರಾಜ್ಯ ಆರ್ಥಿಕ ಅಸ್ತಿತ್ವ ಕಳ್ಕೊಳ್ತದೆ, ದಿವಾಳಿ ಆಗ್ತದೆ, ಏನೆಲ್ಲ ಬೊಬ್ಬೆ ಹೊಡೆದ್ರು. ಸನ್ಮಾನ್ಯ ಸಭಾಪತಿಗಳೇ, ನಾನು ಅವ್ರಿಗೆ ಹೇಳ್ತೀನಿ, ಇವತ್ತೇನು ಅವರು ಈ ನಾಡಿನಲ್ಲಿ, ಈ ನಾಡು ಕನ್ನಡ ನಾಡು 25ನೇ ಲೋಕಸಭೆ ಕಳಿಸ್ಕೊಟ್ಟಿದೆ ಭಾರತೀಯ ಜನತಾ ಪಾರ್ಟಿಯವ್ರನ್ನ. ಒಂದು ದಿನ ಈ ಕರ್ನಾಟಕದ ಪಾಲಿನ ತೆರಿಗೆ ಬಗ್ಗೆ ಆಗ್ಲಿ, ಈ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಆಗ್ಲಿ, ಬಡ ಜನರ ಬದುಕಿನ ಬಗ್ಗೆ ಆಗ್ಲಿ ಒಂದು ವಾಯ್ಸನ್ನ ಮಾಡದನ್ನ ನಾವು ಸಂಸತ್ತಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ನೋಡಿಲ್ಲ. ಇವತ್ತು ಪ್ರಧಾನ ಮಂತ್ರಿಗಳಿಗೆ ಇಷ್ಟೆಲ್ಲ ಬೆಂಬಲ ಸೂಚಿಸಿದಂತ ಕರ್ನಾಟಕ ಜನತೆಗೆ ಬರ ಪರಿಹಾರದ ಹಣವನ್ನು ಕೂಡ ಕೇಂದ್ರ ಸರ್ಕಾರ ಒಂದು ಬಿಡುಗಾಸು ಕೊಟ್ಟಿಲ್ಲ. ಹಾಗಾದ್ರೆ ಕೇಂದ್ರ ಸರ್ಕಾರಕ್ಕೆ, ಭಾರತೀಯ ಜನತಾ ಪಾರ್ಟಿ ಸರ್ಕಾರಕ್ಕೆ ಈ ಕನ್ನಡ ನಾಡಿನ ಬಡ ಜನರ ಬಗ್ಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162,
ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.